ನ್ಯೂಸ್ 18 ವೀಕ್ಷಕರಿಗೆ ಸ್ವಾಗತ. ನಾನು ನಿಮ್ಮ ಸಂತೋಷ್ ಕುನೂರ್, ಗದಗದ ಪ್ರತಿನಿಧಿ. ನಿಮಗೋಸ್ಕರ ಇವತ್ತು ರೈತರ ಒಂದು ಸಂಕಷ್ಟದ ಸ್ಟೋರಿಯನ್ನು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಅದರಲ್ಲೂ ಕೂಡ ಗದಗ ಜಿಲ್ಲೆ ಹೆಸರು ಬೆಳೆಯಲು ಕೂಡ ತುಂಬಾನೇ ಫೇಮಸ್ಸು. ಕಳೆದ ವರ್ಷ ಬರಗಾಲದಿಂದ ರೈತರು ಸಹ ತತ್ತರಿಸಿ ಹೋಗಿದ್ರು. ಯಾವುದೇ ರೀತಿ ಬೆಳೆ ಬರಲಿಲ್ಲ. ಹೀಗಾಗಿ ಸಾಕಷ್ಟು ಸಮಸ್ಯೆಯನ್ನು ಸಹ ಎದುರಿಸಿದ್ರು. ಆದರೆ ಈ ಬಾರಿ ಉತ್ತಮವಾದ ಮಳೆ ಆಗ್ತಾ ಇದೆ. ಹೀಗಾಗಿ ಉತ್ತಮವಾದ ಫಸಲು ಬರುತ್ತೆ ಅನ್ನುವಂಥ ನಿರೀಕ್ಷೆಯಲ್ಲಿದ್ದಂಥ ರೈತರಿಗೆ ಈಗ ಬರಸಿಡಲು ಸಹ ಈಗ ಬಡದಂತಾಗಿಬಿಟ್ಟಿದೆ. ಯಾಕೆಂದರೆ ಕಷ್ಟಪಟ್ಟು ಹೆಸರು ಬೆಳೆಯನ್ನು ಬೆಳೆದಿದ್ದಾರೆ. ಬೆಳೆದಂಥ ಬೆಳೆ ಸಹ ಈಗ ಕಟಾವು ಹಂತಕ್ಕೆ ಬರ್ತಾ ಇದೆ. ಆದರೂ ಸಹ ಇದುವರೆಗೆ ಕಾಳು ಹಿಡಿದಿಲ್ಲ. ಕಾಳು ಸಹ ಜೊಟ್ಟಾಗಿ ಹೋಗಿಬಿಟ್ಟಿದೆ. ಹೀಗಾಗಿ ರೈತರು ಕೂಡ ಸಾಕಷ್ಟು ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ನಾವು ಸದ್ಯ ಗದಗ ಜಿಲ್ಲೆಯ ಗದಗ ತಾಲೂಕಿನ ಅಂತೂರು ಬೆಂತೂರು ಗ್ರಾಮದ ರೈತರ ಒಂದು ಗೋಳಾಟದ ಸ್ಟೋರಿಯನ್ನು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಅದರಲ್ಲೂ ಅಂತೂರು ಬೆಂತೂರು ಗ್ರಾಮದಲ್ಲಿ ಬಹುತೇಕ ರೈತರು ಸಹ ಈ ಬಾರಿ ಹೆಸರು ಬೆಳೆಯನ್ನೇ ಪ್ರಮುಖ ಬೆಳೆಯಾಗಿ, ವಾಣಿಜ್ಯ ಬೆಳೆಯಾಗಿ ಈ ಸಲ ಬೆಳೆದಿದ್ದಾರೆ. ಬೆಳೆದಂಥ ಬೆಳೆ ಸಹ ಈಗ ಕೈಗೆ ಬರಬೇಕಾಗಿತ್ತು. ಯಾಕಂದರೆ ಈ ಬಾರಿ ಕಟಾವು ಹಂತಕ್ಕೆ ಬಂದಂಥ ಬೆಳೆ ಸಮೃದ್ಧವಾಗಿ ಬೆಳೆದು ನಿಂತಿತ್ತು. ಆದರೆ ಈ ಬಾರಿ ಕಾಳೆ ಹಿಡಿದಿಲ್ಲ. ಹೀಗಾಗಿ ರೈತರು ಸಹ ಸಮಸ್ಯೆಯನ್ನು ಸಹ ಎದುರಿಸ್ತಾ ಇದ್ದಾರೆ. ಈ ಒಂದು ಪ್ರತಿ ಎಕರೆಗೆ ರೈತರು ಸುಮಾರು 25,000ರಿಂದ 30,000 ರೂಪಾಯಿವರೆಗೆ ಏನು ಹೆಸರು ಬೆಳೆಯಲು ಸಹ ಖರ್ಚು ಮಾಡಿದ್ದಾರೆ. ಖರ್ಚು ಮಾಡಿದಂಥ ಏನು ದುಡ್ಡು ಏನಿದೆ, ಈ ಹಣ ಏನಿದೆ, ಆ ಆದಾಯ ಸಹ ಈಗ ಬರದೇ ಇರುವ ಪರಿಸ್ಥಿತಿ ಸಹ ಈಗ ನಿರ್ಮಾಣವಾಗಿರುವಂಥದ್ದು. ಜಮೀನಿನಲ್ಲಿ ಸಹ ಹೋಗಿ ನೋಡಿದರೆ ಸಾಕು, ರೈತರಿಗೆ ದುಃಖ ಬರುತ್ತೆ. ಆ ರೀತಿಯಾಗಿ ಹೆಸರು ಬೆಳೆ ಸಹ ಈಗ ಬೆಳೆದಿದೆ. ಯಾಕಂದರೆ ಜಮೀನಲ್ಲಿ ಹೋಗಿ ಅವನು ನೋಡಿಬಿಟ್ರೆ ಸಾಕು, ಯಾವುದೇ ರೀತಿ ಕಾಳಾಗಿಲ್ಲ. ಹೀಗಾಗಿ ಏನು ಖರ್ಚು ಮಾಡಿದಂಥ ಆದಾಯ ಸಹ ಈಗ ಬರದೇ ಇರುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಜೊತೆಗೆ ಇಳುವರಿ ಸಹ ಬರದೇ ಇರುವ ಪರಿಸ್ಥಿತಿ ಈಗ ನಿರ್ಮಾಣವಾಗಿದೆ. ಅದೇ ರೀತಿ ಮಾರುಕಟ್ಟೆಗೆ ಹೋದರೆ ಸಾಕು, ಅದನ್ನು ನೀನು ಖರೀದಿ ಸಹ ಆಗಲ್ಲ ಅನ್ನುವಂಥ ಮಾತು ಸಹ ಈಗ ರೈತರು ಕೂಡ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ತಮ್ಮ ರೈತರು ಕೂಡ ಕಷ್ಟಪಟ್ಟು ಬೆಳೆದಂಥ ಹೆಸರು ಬೆಳೆ ಈಗ ರೈತರ ಬಾಳಿಗೆ ಬೆಳಕಾಗಬೇಕಾಗಿತ್ತು. ಆದರೆ ಈ ಬಾರಿ ರೈತರನ್ನು ಮತ್ತಷ್ಟು ಸಂಕಷ್ಟಕ್ಕೆ ಈಡಾಗುವಂತೆ ಮಾಡಿದೆ. ಈ ಹಿನ್ನೆಲೆ ಒಳಗಡೆ ನ್ಯೂಸ್ 18 ಜೊತೆಗೆ ರೈತರು ಕೂಡ ಮಾತನಾಡಿದ್ದಾರೆ. ಏನೆಲ್ಲ ತಮ್ಮ ಸಮಸ್ಯೆಗಳನ್ನು ಹೇಳ್ಕೊಂಡಿದ್ದಾರೆ ಅನ್ನೋದನ್ನು ಕೇಳ್ಕೊಂಬರೋಣ ಬನ್ನಿ. ಈಗ ನಾವು ವರ್ಷಕ್ಕಿಂತ ಈ ವರ್ಷ ಹೆಸರಿನ ಕ್ಷೇತ್ರ ಭಾಳ ಮಾಡೀವ್ರಿ. ನಮ್ಮ ಊರಾಗ 90% ಹೆಸರು ಐತಿ. ಅದ್ರ ಪೈಕಿ ಈ ವರ್ಷ ಏನೋ ಹೋದ ವರ್ಷ ಅಂತೂ ಬರಗಾಲಾಗಿ ಲಾಸ್ ಆದ್ವಿ. ಏನು ಕಾಳು ಬರಲಿಲ್ಲ. ಬಂದದ್ದು ಪಡಿ 3 ರೂಪಾಯಿ ಭಾಳ ಬಂದ್ರೆ ಮಂತ್ಯಾನ ಕಾಳು. ಈ ವರ್ಷ ಆಟೋ ಬರೋ ಲಕ್ಷಣ ಇಲ್ಲ. ಪೂರ್ಣ ಮಳೆ, ಅತಿ ಮಳೆ ಆಗಿದ್ದರಿಂದ ಅದು ಬೇರು ಕೊಳೆ ಬಂದು ಪೂರ್ಣ ಸತ್ಯನಾಶಿಗೆ ಹೆಸರು. ಅವು ಒಂದೊಂದು ಕಾಯಿಗೆ ಅಂದ್ರೆ ಅದು ಕಾಳಿಲ್ಲ. ಈ ಪರಿಸ್ಥಿತಿ ಇರೋದ್ರಿಂದ ರೈತರ ಪರಿಸ್ಥಿತಿ ಭಾಳ ಗಂಭೀರ ಆಗೈತಿ. ಏನೋ ಸಾಲ ಮಾಡಿ, ಬಂಗಾರ ಸಾಮಾನು ಅಡ ಇಟ್ಟು, ಮತ್ತು ಬೇರೆ ಬೇರೆ ಬ್ಯಾಂಕ್ ಸಾಲ, ಸೊಸೈಟಿ ಸಾಲ ಎಲ್ಲ ಸಾಲ ಮಾಡಿ ಇದಕ್ಕೆ ಎಕರೆಗೆ 20,000ರಿಂದ 30,000 ಮಟ್ಟ ಖರ್ಚು ಮಾಡಿವಿ. ಈಗ ಇದ್ದಿದ್ದು ಮನೆಯಂದು ದುಡ್ಡು ಬಂಗಾರ ಎಲ್ಲ ಒತ್ತಿ ಇಟ್ಟು ಎಲ್ಲ ಮಾಡಿ ಬೀಕ್ ಬೆಳೆದೈತಪ್ಪ ಅಂದಾಗ ಹಾಕಬೇಕಲ್ಲ. ಔಷಧ ಗುತ್ತಂದು ಹಾಕ್ಬೇಕು, ಗೊಬ್ಬರ ಅಂತ ಐತಿ, ಆಳು ಐತಿ, ಎಲ್ಲ ಐತಿ. ಪರಿಸ್ಥಿತಿ ಈಗ ಮಳೆ ಈಗ 1.5 ತಿಂಗಳಾಯ್ತು. ಹತ್ತಿದ ಮಳೆ ಒಟ್ಟೆ ಬಿಟ್ಟಿಲ್ಲ. ಇದ್ದಿದ್ದು ಏನು ಕಟ್ಟಿಗೆ ಒಂದು ನಿಂತೈತೆ ನೋಡಿ ಸರ್. ಮತ್ತೇನು ಅದ್ರಾಗೇನೆ ಏನು ಉಳಿದಿಲ್ಲ. ಮುಂದದು ಪರಿಹಾರ ಅವರು ಗೌರ್ಮೆಂಟ್ನವ್ರು ಏನು ಮಾಡ್ತಾರೆ ಅನ್ನೋದು ಅವ್ರಿಗೆ ಬಿಟ್ಟು ಕೊಟ್ಟಿದ್ದು. ರೈತರನ್ನ ಏನೋ ಉಳಿಸ್ತಾರೋ ಏನಿಲ್ಲ. ಮುಂದೆ ಬಾಳೆ ಮಾಡೋಕ್ಕೆ ನಮ್ಗೆ ಏನು ಪರಿಹಾರ ಕೊಡ್ತಾರೆ ಅನ್ನೋದು ಅವ್ರಿಗಿಂದ ಬೇಕು ಸರ್. ವೀಕ್ಷಕರು ಕೇಳಿದ್ರಲ್ಲ, ಹೆಸರು ಬೆಳೆದಂಥ ರೈತರ ಗೋಳಾಟವನ್ನು. ಗದಗ ಜಿಲ್ಲೆಯಲ್ಲೇ ಸುಮಾರು ಲಕ್ಷಾಂತರ ಹೆಕ್ಟೇರ್ ಪ್ರದೇಶದಲ್ಲಿ ಈ ಬಾರಿ ರೈತರು ಹೆಸರನ್ನು ಪ್ರಮುಖ ಬೆಳೆಯಾಗಿ ಬೆಳೆದಿದ್ದಾರೆ. ಆದರೆ ಬೆಳೆದಂಥ ಬೆಳೆ ಸಹ ಈಗ ರೈತರಿಗೆ ವರದಾನ ಆಗಬೇಕಾಗಿತ್ತು. ವರದಾನ ಸಹ ಆಗಲಿಲ್ಲ. ಹೀಗಾಗಿ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಹೀಗಾಗಿ ರೈತರು ಕೂಡ ಸಾಕಷ್ಟು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಈ ಬಾರಿ ಏನು ಹೆಸರು ಬೆಳೆ ಸಂಪೂರ್ಣವಾಗಿ ಹಾಳಾಗಿದೆ. ಹಾಳಾದಂತಹ ಹೆಸರು ಬೆಳೆಗೆ ಸರ್ಕಾರ ಸೂಕ್ತವಾದ ಪರಿಹಾರವನ್ನು ಕೊಡಬೇಕು ಅನ್ನೋಂಥ ಒತ್ತಾಯವನ್ನು ಸಹ ಈಗ ರೈತರು ಕೂಡ ಮಾಡ್ತಾ ಇದ್ದಾರೆ. ಈಗ ನಮ್ಗೆ ಅವತ್ತು ಏನೋ ಗೋರ್ಮೆಂಟ್ ಇದ್ದ ನಮ್ಮ ಸಿದ್ದರಾಮ ಸಾಹೇಬರು ರೈತರಿಗೆ, ಇಡೀ ಕರ್ನಾಟಕದ ಎಲ್ಲಿ ರೈತರಿಗೆ ಹೆಸರು ಹಾಕ್ಯಾರ, ಒಟ್ಟು ರೈತರಿಗೆ ಪರಿಹಾರ ಕೊಡಬೇಕು. ಅವನಿದ್ದಾರೆ ಒಟ್ಟು ರೈತರ ಮುಂದಿನ ದಿನಮಾನದಲ್ಲಿ ಹರಿಗೆ, ಕಡ್ಲಿ, ಬೆಡ್ಲಿ ಮತ್ತು ಕುಸಿಬಿ ಜೋಳ ಹಾಕುವಂಗ ಅವನಿದ್ದಾರೆ. ನಾವು ಒಟ್ಟು ಬೀಜ ಕೊಟ್ಟು ಅನುಕೂಲ ಮಾಡಿಕೊಟ್ಟು ನಂತರ ಅವ್ನು ನೆನೆಸ್ತೀವ್ರಿ ನಾವು. ವೀಕ್ಷಕ ಕೇಳಿದ್ರಲ್ಲ ರೈತರ ಮಾತನ್ನು. ಕೃಷಿ ಇಲಾಖೆ ಅಧಿಕಾರಿಗಳು ರೈತರ ಜಮೀನುಗಳಿಗೆ ಹೋಗಿ ಪರಿಶೀಲನೆಯನ್ನು ಮಾಡಿ ಹಾಳಾದಂತಹ ಹೆಸರು ಬೆಳೆಗೆ ಸರ್ಕಾರ ಸೂಕ್ತವಾದ ಪರಿಹಾರವನ್ನು ಕೊಡಬೇಕು ಅನ್ನೋಂಥ ಒತ್ತಾಯವನ್ನು ಸಹ ಮಾಡ್ತಾ ಇದ್ದಾರೆ. ಸರ್ಕಾರ ಹಾಳಾಗಿರ್ತಂಥ ಹೆಸರು ಬೆಳೆಗೆ ಸೂಕ್ತವಾದ ಪರಿಹಾರವನ್ನು ಘೋಷಣೆ ಮಾಡುತ್ತಾ ಎಂಬುದನ್ನು ಕಾದು ನೋಡಬೇಕಿದೆ.